ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. 2022ರ ಹಿಜಾಬ್ ನಿಷೇಧ ಆದೇಶವನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ವಾಪಸ್ ಪಡೆದಿದೆ. ಸಾಕಷ್ಟು ಚರ್ಚೆಗಳ ನಂತರ ಈಗ ಹೊಸ ಮಾರ್ಗಸೂಚಿ ಹೊರಬಿದ್ದಿದೆ. ಶಾಲೆಗಳಲ್ಲಿ ಮಿತಿಯಾದ ಧಾರ್ಮಿಕ ಚಿಹ್ನೆಗಳನ್ನು ಧರಿಸಲು ಈಗ ಅವಕಾಶ ನೀಡಲಾಗಿದೆ. ಹಾಗಾದ್ರೆ ಏನೆಲ್ಲ ಅನುಮತಿ ಇದೆ? ಕೇವಲ ಹಿಜಾಬ್ ಮಾತ್ರವಲ್ಲ, ವಿದ್ಯಾರ್ಥಿಗಳು ಈಗ ಜನಿವಾರ, ಪೇಟ, ರುದ್ರಾಕ್ಷಿ ಮಾಲೆ ಮತ್ತು ಶಿವದಾರವನ್ನು ಯೂನಿಫಾರ್ಮ್ ಜೊತೆಗೆ ಧರಿಸಬಹುದು. ಆದರೆ ಇಲ್ಲಿ ಕೆಲವು ನಿಯಮಗಳಿವೆ. ಈ ಚಿಹ್ನೆಗಳು ಸಮವಸ್ತ್ರಕ್ಕೆ ಪೂರಕವಾಗಿರಬೇಕೇ ಹೊರತು ಸಮವಸ್ತ್ರವನ್ನೇ ಬದಲಿಸುವಂತಿರಬಾರದು. ಮುಖ್ಯವಾಗಿ ಇವುಗಳ ಕಾರಣಕ್ಕೆ ಯಾವುದೇ ವಿದ್ಯಾರ್ಥಿಗೆ ಪರೀಕ್ಷೆ ಅಥವಾ ತರಗತಿ ಪ್ರವೇಶ ನಿರಾಕರಿಸುವಂತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ವಿಷಯ ಸ್ಪಷ್ಟಪಡಿಸಿದ್ದಾರೆ. ಇದು ಕೇವಲ ಸಾಂಪ್ರದಾಯಿಕ ಆಚರಣೆಗಳಿಗೆ ಮಾತ್ರ ಅನ್ವಯ. ಕೇಸರಿ ಶಾಲು ಧರಿಸಲು ಈ ಹೊಸ ಆದೇಶದಲ್ಲಿ ಅವಕಾಶವಿಲ್ಲ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ.